ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಈ ದಿನ ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಲಾಭ, ಹೊಸ ಅವಕಾಶಗಳಿಗೆ ಸಾಧ್ಯತೆ, ಹಿರಿಯರಿಂದ ಒಂದು ಸಹಕಾರ ಅಥವಾ ಒಂದು ಮೆಚ್ಚುಗೆಯ ಮಾತು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಾಪಾರದಲ್ಲೂ ಅನುಕೂಲಕರ ಇರ್ತದೆ, ಸ್ವಲ್ಪ ಹುಷಾರಾಗಿರಿ. ಅನುಕೂಲ ಇದೆ, ಆದರೆ ಮೋಸವೂ ಇದೆ. ಈ ಕಾರಣದಿಂದಾಗಿ ಜಾಗ್ರತೆ ಅಂತೀವಲ್ಲ, ಮೈಯೆಲ್ಲ ಕಣ್ಣಾಗಿರೋದು, ಆ ರೀತಿಯಲ್ಲಿ ಈ ದಿವಸ ಇರಬೇಕು. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಕ್ಲೇಶ ಮನಸ್ತಾಪ ಇದೆ ಈ ದಿವಸ. ಈ ಕಾರಣದಿಂದ ಶಿವಶಕ್ತಿಯರ ಆರಾಧನೆ, ಅರ್ಧನಾರೀಶ್ವರ ಪ್ರಾರ್ಥನೆ ಇವೆಲ್ಲ ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಇದೆ, ಅನುಕೂಲ ಚೆನ್ನಾಗಿದೆ. ಸಹೋದರ ಸಹಕಾರ, ಸಮಾನತೆಯಿಂದ ನೋಡ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ, ಕಠಿಣವಾದರೂ ಸಾಧನೆ ಇದೆ. ಇನ್ನು ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಹಿರಿಯರು, ಹಳೆಯ ಮಿತ್ರರಿರ್ತಾರಲ್ಲ, ಅವರ ಒಂದು ಭೇಟಿ ಅಥವಾ ಅವರಿಂದ ಅನುಕೂಲ, ಒಂದು ಫೋನ್ ಕಾಲ್, ಈ ಥರದ್ದೊಂದು ಸಮಾಧಾನ, ನೇರಾಳತೆ ಇದೆ. ಹಳ್ಳಿಗಳು ಅಷ್ಟೇ, ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹಿನ್ನಡೆ ಉಂಟಾಗುತ್ತೆ, ಅವಕಾಶಗಳು ತಪ್ಪಿ ಹೋಗುತ್ತೆ. ಕೈ ಜಾರಿ ಹೋಯ್ತಲ್ಲ ಅಂತ ಅನಿಸುತ್ತೆ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತೀವಲ್ಲ, ಆ ರೀತಿಯಲ್ಲಿ ಎಂಥ ಅಮೃತ ಅವಕಾಶ ತಪ್ಪಿ ಹೋಯಿತು ಅಂತ ಹಾಗೆ ಫೀಲ್ ಆಗುತ್ತೆ. ಈ ದಿವಸ ದೇವತಾ ಕ್ಷೇತ್ರ ದರ್ಶನ, ಇಂಥದ್ದೊಂದು ಅವಕಾಶ ಇದೆ. ಈ ದಿವಸ ಯಾವುದೋ ಒಂದು ಸನ್ನಿಧಾನಕ್ಕೆ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಅಂಥದ್ದೊಂದು ಸಾಧ್ಯತೆ. ಇನ್ನು ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಉಂಟಾಗೋ ಲಕ್ಷಣ ಇದೆ. ಶಾಂತವಾಗಿರಿ ದಿವಸ. ಸುಬ್ರಹ್ಮಣ್ಯನ ಪ್ರಾರ್ಥನೆ ವಿಶೇಷವಾಗಿ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಅನುಕೂಲ ಇದೆ ಹೆಚ್ಚಿನದಾಗಿ. ಸಂಗಾತಿಯಿಂದ ನಷ್ಟ ಸೂಚಿಸ್ತಾ ಇದೆ, ಏನು ಪ್ರಮಾದ ಇಲ್ಲ. ಇನ್ನು ಮಿತ್ರರಿಂದ ಸಹಾಯ ಇಲ್ಲ ಈ ದಿವಸ. ಇನ್ನೇನು ನಿರೀಕ್ಷೆ, ಸಹಾಯ ಕೇಳಿದ್ರೆ ಸಹಾಯ ಕೋರೋ ಅವರು ಈ ಕಡೆ ತಿರುಗಿ ನೋಡೋದಿಲ್ಲ, ಅಂಥದ್ದೊಂದು ಅಸಮಾಧಾನ ಏರ್ಪಾಡಾಗುತ್ತೆ. ಪ್ರಯಾಣದಲ್ಲಿ ತೊಂದರೆ ಇದೆ ಈ ದಿವಸ, ಸ್ವಲ್ಪ ಎಚ್ಚರಿಕೆ ಇರಬೇಕು ನೀವು. ಸುಖ ಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಸುಖ ಹಾನಿ ಆಗುತ್ತೆ. ಈ ಕಾರಣದಿಂದ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಯಥಾ ಪ್ರಕಾರ ನೀವು ಮಾಡಿ ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಯೋಚನೆ ಮಾಡಬೇಡಿ. ಅಲ್ಲಿ ಭಾಗ್ಯಾಧಿಪತಿ ಇರೋದರಿಂದ ದೈವ ಸಹಾಯದಿಂದ ಅನುಕೂಲಗಳು ಉಂಟಾಗುತ್ತೆ. ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ವಿರೋಧ ಇದೆ, ಆದರೆ ಅದೇನು ಪ್ರಮಾದ ಅಲ್ಲ. ಈ ದಿವಸ ನಿಮಗೆ ಗಂಟಲು ಮತ್ತು ಕಿವಿ ಮತ್ತು ಎದೆ ಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ತಪಾಸಣೆ ಮಾಡಿಸಿ ಶೀಘ್ರದಲ್ಲಿ. ಉಳಿದ ಹಾಗೆ ಹೆಚ್ಚಿನ ಅನುಕೂಲಗಳು ಇದ್ದಾವೆ. ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು. ಸುಬ್ರಹ್ಮಣ್ಯ ಕವಚ ಅಥವಾ ನರಸಿಂಹ ಕವಚ ಕೇಳಿಸ್ಕೊಳ್ಳೋದು ಈ ದಿವಸ ತುಂಬ ಒಳ್ಳೆಯದು. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ವಾಕ್ಸ್ಥಾನ ಅಷ್ಟು ಬಲವಾಗಿಲ್ಲ. ಈ ಕಾರಣದಿಂದಾಗಿ ಮಾತಿನಿಂದ ಕೆಲಸ ಹಾನಿಯಾಗುತ್ತೆ. ಮತ್ತು ಈ ವಿದ್ಯಾರ್ಥಿಗಳಿಗೆ ತೊಂದರೆಗಳು, ಇನ್ನೊಬ್ಬರ ಸಹವಾಸದಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ನಿಮ್ಮ ವ್ಯಕ್ತಿತ್ವ ಹಾಳಾಗೋದು, ಅದರಿಂದ ಬೇರೆಯವರು ಬೈಯೋದು, ಇದೆಲ್ಲ ಶುರುವಾಗುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು ಈ ದಿವಸ. ಇನ್ನು ವೃತ್ತಿ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸಾಹಸ ಕೆಲಸಗಳನ್ನು ಸುಲಭದಲ್ಲಿ ಮಾಡಿ ಮುಗಿಸ್ತೀರ ಈ ದಿವಸ. ದೈವ ಸಹಾಯ ಚೆನ್ನಾಗಿರ್ತದೆ, ಆತಂಕ ಇಲ್ಲ. ಸ್ತ್ರೀಯರಿಗೂ ಧೈರ್ಯ ಸಾಹಸಗಳಿದ್ದಾವೆ, ಸ್ತ್ರೀಯರಿಗೆ ವಿಶೇಷವಾದ ಶಕ್ತಿ ಇದೆ. ಈ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಆಹಾರ ವ್ಯತ್ಯಾಸ ಇದು ಉಂಟಾಗುತ್ತೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಶಕ್ತಿಧರಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯನ ಮಂತ್ರ. ಇದು ಬಹಳ ವಿಶಿಷ್ಟವಾದ ಫಲವನ್ನು ತಂದುಕೊಡುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.